ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಟಿ ನಾಟಿ ಸತೀಶ್. ಜಿಎನ್ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ. ನಮ್ಮ ಜಿಎನ್ಸಿ ನಾಟಿ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ ಅಲ್ಲಿಗೆ 10 ವರ್ಷ ಆಯ್ತು. 10ನೇ ಆನಿವರ್ಸರಿಯ ಅಂಚಿನಲ್ಲಿದ್ದೀವಿ. ನಾವು ಜಿಎನ್ಸಿ ಯನ್ನ ಎಲ್ಲಾ ಕಡೆ ಲಾಂಚ್ ಮಾಡುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ. ಹಲವಾರು ಜನ ಕೆಲವೊಂದು ಡಿಸ್ಟಿಕ್ ಗಳಿಂದ ಕಾಲ್ ಮಾಡಿ ಬುಕ್ ಮಾಡ್ಕೊಂಡಿದ್ದಾರೆ, ಮತ್ತೆ ಫ್ರಾಂಚೈಸಿಯನ್ನ ತೆಗೆದುಕೊಂಡಿದ್ದಾರೆ. ನಾವು ಸ್ಥಳೀಯ ಮಟ್ಟದಲ್ಲಿ ಏನು ನಾಟಿ ಕೋಳಿ ಸಾಕಾಣಿಕೆ ಮಾಡೋ ರೈತರಿದ್ದಾರೋ ಅಲ್ಲೇ ಮಾರ್ಕೆಟ್ ಮಾಡುವ ದೃಷ್ಟಿಯಲ್ಲಿ ನಾವು ಜಿಎನ್ಸಿ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಅನ್ನ ಎಲ್ಲಾ ಕಡೆ ನಾವು ಫ್ರಾಂಚೈಸಿಯನ್ನ ನೀಡ್ತಾ ಇದ್ವಿ. ಯಾಕೆ ಅಂತಂತಂದ್ರೆ ಇವತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ದೊಡ್ಡದಲ್ಲ, ಆದ್ರೆ ಅದನ್ನ ಮಾರ್ಕೆಟ್ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆ ಒಂದು ಮಾರ್ಕೆಟ್ ಮಾಡುವ ಸಿಸ್ಟಮ್ ಅನ್ನ ನಾವು ಹಲವಾರು ಒಂದು ಮೆಥಡ್ ಅಲ್ಲಿ ಮಾರ್ಕೆಟ್ ಅನ್ನ ಮಾಡುವ ವ್ಯವಸ್ಥೆಯನ್ನ ಮಾಡಿದ್ವಿ. ನಾವು ಫಾರ್ಮಿಂಗ್ ಅನ್ನ ಮಾಡ್ತಕ್ಕಂತ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ಫಾರ್ಮಿಂಗ್ ನಿಂದ ನಾವು ಹೋಟೆಲ್ಗೆ ಮತ್ತೆ ಚಿಕನ್ ಸೆಂಟರ್ಗೆ, ಕೆಫೆ, ರೆಸ್ಟೋರೆಂಟ್ ಮತ್ತೆ ಎಗ್ ಸೆಂಟರ್ ಏನಿದೆ ಆ ತರ ಫ್ರಾಂಚೈಸಿಯನ್ನ ಕೊಟ್ಟು ನಾವು ಮಾರ್ಕೆಟ್ ಅನ್ನ ಮಾಡ್ತಾ ಇದ್ವಿ. ಹೋಟೆಲ್ಗಳನ್ನ ನಾವು ಫ್ರಾಂಚೈಸಿಯನ್ನ ಕೊಟ್ಟಿದ್ವಿ, ಹಲವಾರು ಕಡೆ ಚಿಕನ್ ಸೆಂಟರ್ ಅನ್ನ ಫ್ರಾಂಚೈಸಿಯನ್ನ ಕೊಟ್ಟಿದ್ವಿ. ಹೀಗೆ ನಾವು ಮಾರ್ಕೆಟ್ ಅನ್ನ ಮಾಡ್ತಾ ಇದ್ವಿ. ಇದನ್ನ ಎಲ್ಲಾ ಕಡೆ ಎಸ್ಟಾಬ್ಲಿಷ್ ಮಾಡಬೇಕು, ಮತ್ತೆ ರೈತರಿಗೆ ಒಂದು ನನ್ನ ಬೆಲೆ ನನ್ನ ಬೆಳೆ ಎಂಬತಕ್ಕಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಬೆಲೆಯನ್ನ ನಿಗದಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಕಡೆ ಈ ಒಂದು ಫ್ರಾಂಚೈಸಿಗಳನ್ನ ನಾವು ನೀಡ್ತಾ ಬಂದ್ವಿ. ಹಲವಾರು ಜನರು ಈ ಒಂದು ಫ್ರಾಂಚೈಸಿಯನ್ನು ತೆಗೆದುಕೊಂಡು ಈ ಒಂದು ಜಿಎನ್ಸಿ ಯನ್ನ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲೂ ನಾವು ಜಿಎನ್ಸಿ ಪಾರ್ಸಲ್ ಸರ್ವಿಸ್ ಎಂಬತಕ್ಕಂತ ಒಂದು ಸರ್ವಿಸ್ ಅನ್ನ ಕೊಡ್ತಾ ಇದ್ವಿ. ಇದು ಬಹಳ ಚೆನ್ನಾಗಿ ಕ್ಲಿಕ್ ಆಗ್ತು. ಅಂದ್ರೆ ಯಾರು ಬುಕ್ ಮಾಡ್ಕೊಳ್ತಾರೋ ಮೊಟ್ಟೆಗಳನ್ನ ಅವನ್ನ ನಾವು ಮನೆಗೆ ಹೋಮ್ ಡೆಲಿವರಿ ಕೊಡ್ತಾ ಇರ್ತ ವ್ಯವಸ್ಥೆಯನ್ನ ಮಾಡಿದ್ವಿ. ಹಲವಾರು ಜನ ಹೋಮ್ ಡೆಲಿವರಿಯನ್ನ ಬುಕ್ ಮಾಡ್ಕೋತಿದ್ರು. ನಾವು ಈ ತರ ಮೊಟ್ಟೆಗಳನ್ನ ಪ್ಯಾಕ್ ಮಾಡಿ ಅವ್ರಿಗೆ ಕಳ್ಸಿಕೊಡ್ತಿದ್ವಿ. ತದನಂತರದಲ್ಲಿ ಲೂಸ್ ಮೊಟ್ಟೆಗಳನ್ನು ಕೂಡ ನಾವು ಅವ್ರಿಗೆ ಮನೆಗೆ ಡೆಲಿವರಿಯನ್ನ ಕೊಡ್ತಾ ಇದ್ವಿ. ಈ ತರದಲ್ಲಿ ನಾವು ಪ್ಯಾಕಿಂಗ್ ಮಾಡಿ ಎಲ್ಲಾ ಕಡೆ ನಮ್ಮ ಜಿಎನ್ಸಿ ಎಗ್ ಏನಿದೆಯೋ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹೊರಟಾಗ ಹಲವಾರು ಜನ ಈ ಒಂದು ತಾಲೂಕು ಡಿಸ್ಟ್ರಿಬ್ಯೂಟರ್ ಅನ್ನು ತೆಗೆದುಕೊಂಡು ಈ ಒಂದು ಡಿಸ್ಟ್ರಿಬ್ಯೂಟ್ ಮಾಡಲು ಮುಂದಾಗಿದ್ದಾರೆ. ನಾವು ಏಕಕಾಲದಲ್ಲಿ ಕೇವಲ 15-20 ನಿಮಿಷದಲ್ಲಿ ನಾಟಿ ಮೊಟ್ಟೆಗಳನ್ನು ಹೋಮ್ ಡೆಲಿವರಿ ಮಾಡುವ ಒಂದು ಗುರಿಯನ್ನ ಇಟ್ಕೊಂಡಿದೀವಿ. ಎಲ್ಲಾ ತಾಲೂಕ್ನಲ್ಲೂ ಇಬ್ಬರು ಡಿಸ್ಟ್ರಿಬ್ಯೂಟರ್ ಒಬ್ಬೊಬ್ರು ಡಿಸ್ಟ್ರಿಬ್ಯೂಟರ್ ನ ಹುಡುಕ್ತಾ ಇದ್ವಿ. ಅಂತಂದ್ರೆ ಪ್ರತಿ ತಾಲೂಕ್ನಲ್ಲೂ ಜಿಎನ್ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ಮೊಟ್ಟೆಗಳನ್ನ ಪಾರ್ಸಲ್ ಮಾಡೋದಕ್ಕೆ ನಾವು ಡಿಸ್ಟ್ರಿಬ್ಯೂಟರ್ ನ ಹುಡುಕ್ತಾ ಇದೀವಿ. ನೀವೇನಾದ್ರು ಸಹ ಉದ್ಯೋಗವನ್ನ ಮಾಡಬೇಕು ಅಂತಂದ್ರೆ ಒಂದು ಕನಿಷ್ಠ 10,000 ಮೂಲ ಬಂಡವಾಳದಿಂದ ನೀವು ದಿನಕ್ಕೆ 500-800 ಸಾವಿರವನ್ನ ದುಡಿಯುವ ಅವಕಾಶ ಇರುತ್ತೆ. ಮತ್ತೆ ತಿಂಗಳಿಗೆ ಒಂದು 25,000-30,000 ದುಡಿಯುವ ಅವಕಾಶ ಇರುತ್ತೆ. ಆ ಸಂಪೂರ್ಣವಾದಂತ ಒಂದು ತರಬೇತಿ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ. ಮತ್ತೆ ಜಿಎನ್ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ನಿಮ್ಗೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ ನೋಡಿ. ನಮ್ಮ ವೆಹಿಕಲ್ ಏನಿದೆಯೋ ಎಲೆಕ್ಟ್ರಿಕಲ್ ವೆಹಿಕಲ್, ಆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮ್ಗೆ ಹೆಚ್ಚಿನ ಆದಾಯ ಆಗುತ್ತೆ, ಮತ್ತೆ ನಮ್ಗೆ ಪೆಟ್ರೋಲ್ದು ಸೇವ್ ಆಗುತ್ತೆ. ಆ ತರದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ಬೇಕಾಗುತ್ತೆ. ಈ ತರದಲ್ಲಿ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನೀವು ಒಂದು ಪಾರ್ಟ್ ಟೈಮ್ ಫುಲ್ ಟೈಮ್ ಒಂದು ಕೆಲಸವನ್ನ ನಿರ್ವಹಿಸಬಹುದು. ಹಾಗಾಗಿ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಅಥವಾ ಏನಾದ್ರೂ ಒಂದು ಸ್ವ ಉದ್ಯೋಗವನ್ನ ಮಾಡಬೇಕು ಅಂತಂದ್ರೆ, ನೀವು ಸ್ವಂತ ಉದ್ಯೋಗವನ್ನ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಜಿಎನ್ಸಿ ಒಂದು ನಾಟಿ ಬ್ರ್ಯಾಂಡ್ ಏನಿದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡಿ. ನಮ್ಮ ಜಿಎನ್ಸಿ ನಾಟಿ ಬ್ರ್ಯಾಂಡ್ ನಲ್ಲಿ ನೀವು ಪಾರ್ಟ್ನರ್ ಆಗಿ ನಮ್ಮ ಜಿಎನ್ಸಿ ಪಾರ್ಟ್ನರ್ ನಲ್ಲಿ ಜಿಎನ್ಸಿ ಪಾರ್ಸಲ್ ಸರ್ವಿಸ್ ನಡಿಯಲ್ಲಿ ಮೊಟ್ಟೆಗಳನ್ನ ಹೋಮ್ ಡೆಲಿವರಿ ಮಾಡುವ ಕೆಲಸವನ್ನ ನಿರ್ವಹಿಸಿ ನೀವು ಕೂಡ ಒಂದು ಅರ್ನಿಂಗ್ ಮಾಡಿ, ಹೂಡಿಕೆ ಮಾಡಿ, ಜಿಎನ್ಸಿ ಗಳಿಕೆ ಮಾಡಿ, ಕರೆನ್ಸಿ ಎಂಬ ನಿಟ್ಟಿನಲ್ಲಿ ನಾವು ಸ್ವ ಉದ್ಯೋಗವನ್ನ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಇದ್ದೀವಿ. ಹಾಗಾಗಿ ನಿಮ್ಗೆ ಸ್ವಂತ ಉದ್ಯೋಗ ಬೇಕು, ಬಾಸ್ ಇಲ್ದೇ ಇರೋ ಉದ್ಯೋಗ ಬೇಕು ಅಂತಂತಂದ್ರೆ ನಮ್ಮ ಜಿಎನ್ಸಿಯನ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಉದ್ಯೋಗವನ್ನ ನೀವು ಮಾಡ್ಬೋದು. ಹೋಟೆಲ್ ಮಾಡ್ತೀರಾ, ಕೆಫೆ ಮಾಡ್ತೀರಾ, ರೆಸ್ಟೋರೆಂಟ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ ಮಾಡ್ತೀರಾ, ಪಾರ್ಸಲ್ ಸರ್ವಿಸ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡಿ. ಅದಕ್ಕೆ ಸಂಪೂರ್ಣ ತರಬೇತಿ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ. ಹಾಗಾಗಿ ಒಂದು ಸ್ವಂತ ಉದ್ಯಮವನ್ನ ನೀವೇನಾದ್ರು ಮಾಡಬೇಕು ಅಂತಂತಂದ್ರೆ ನಮ್ಮ ಜಿಎನ್ಸಿ ಜೊತೆ ನೀವು ಪಾರ್ಟ್ನರ್ ಆಗಿ ನಮ್ಮ ಜಿಎನ್ಸಿ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಏನಿದೆಯೋ ಅದ್ರ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.